ಒಂದಕ್ಕೊಂದು ನೇರವಾದ ಮತ್ತೆ ನಿಕಟವಾದ ಸಂಬಂಧ ಇದೆ. ತಂಪು ಕಡಿಮೆ ಆಗೋದ್ರಿಂದ ಉಷ್ಣಾಂಶದ ಏರಿಕೆ ಆಗ್ತಕ್ಕಂಥದ್ದು ಮಳೆಯ ಕೊರತೆಯ ಸನ್ನಿವೇಶದಲ್ಲಿ ಕಾಮನ್ ಆಗಿರುತ್ತೆ. ಉಷ್ಣಾಂಶ ಜಾಸ್ತಿ ಇದ್ದು ತೇವಾಂಶ ಕಡಿಮೆ ಇತ್ತು ಅಂದ್ರೆ ರಸ ಹೀರುವಂತ ಕೀಟಗಳ ಬಾಧೆ ಜಾಸ್ತಿ ಆಗ್ತಾ ಹೋಗ್ತಾ ಇರುತ್ತೆ. ಮೇವನ್ನ ಎಲ್ಲಿಂದನೂ ಕೂಡ ತಂದ್ಕೊಡ್ಲಿಕ್ಕೆ ಆಗೋದಿಲ್ಲ. ರೋಗ ಮತ್ತೆ ಕೀಟಗಳ ಬಾಧೆಯನ್ನ ಸಹಿಷ್ಣುತೆಯನ್ನ ಹೊಂದಿರತಕ್ಕಂಥ ತಳಿಗಳನ್ನ ಅಭಿವೃದ್ಧಿ ಪಡಿಸಬೇಕಾಗುತ್ತೆ. ಒಂದು ಈ ವಾತಾವರಣದ ವಿವಿಧ ಅಂಶಗಳಿಗೆ ಒಂದಕ್ಕೊಂದು ನೇರವಾದ ಮತ್ತೆ ನಿಕಟವಾದ ಸಂಬಂಧ ಇದೆ. ಉದಾಹರಣೆಗೆ ಈಗ ಮಳೆ ಬೀಳಲಿಲ್ಲ, ಮುಂಗಾರಿನಲ್ಲಿ ಮಳೆ ಬಿದ್ದಾಗ ಭೂಮಿ ತಂಪಾಗಬೇಕಿತ್ತು. ಭೂಮಿ ತಂಪಾದಾಗ ಚಳಿಗಾಲದಲ್ಲಿ ನಾವು ಚಳಿ ಆಗ್ತಕ್ಕಂಥದ್ದು ವಾಡಿಕೆ ಇರ್ತದೆ ಆಕ್ಚುಲಿ. ಸೊ ಈಗ ಭೂಮಿನಲ್ಲಿ ತೇವಾಂಶ ಕಡಿಮೆ ಇದ್ದಂತ ಸಂದರ್ಭದಲ್ಲಿ ಚಳಿಗಾಲದಲ್ಲಿ ಚಳಿಯ ತೀವ್ರತೆ ಸ್ವಲ್ಪ ಕಡಿಮೆ ಆಗುತ್ತೆ. ಯಾಕಂದ್ರೆ ಅಲ್ಲಿ ನೀರು ಆವಿಯಾದಾಗ ವಾತಾವರಣ ಸಂತುಷ್ಟಗೊಳಿಸಿ ನಮಗೆ ತಂಪಾಗ್ತಾ ಇತ್ತು ಆಕ್ಚುಲಿ. ಸೊ ಚಳಿ ಅಂತಕ್ಕಂಥ ಪ್ರಮಾಣ ಸ್ವಲ್ಪ ಕಡಿಮೆ ಆಗ್ಬೋದು. ಅದೇ ಬೇಸಿಗೆಗೆ ಬರ್ತೀವಲ್ಲ ನಾವು, ಬೇಸಿಗೆಗೆ ಬಂದಂತ ಸಂದರ್ಭದಲ್ಲಿ ಏನಾಗುತ್ತೆ, ಮಣ್ಣಿನಲ್ಲಿ ತೇವಾಂಶ ಕಡಿಮೆ ಇರೋದ್ರಿಂದ ಬಿಸಿ ಗಾಳಿ ಮಾತ್ರ ಮೇಲ್ಗಡೆ ಬಿದ್ದು ತೇವಾಂಶ ಬಂದಿದ್ರೆ ಗಾಳಿ ಕೂಲ್ ಆಗ್ತಿತ್ತು. ಇಲ್ಲಿ ಕೂಲ್ ಆಗ್ಲಿಲ್ಲ ಅಂದ್ರೆ ಉಷ್ಣಾಂಶ ಅಧಿಕ ಪ್ರಮಾಣದಲ್ಲಿ ಹೆಚ್ಚಳ ಆಗುತ್ತೆ. ಈಗ ನಾವೇನು 37-38 ಡಿಗ್ರಿಯನ್ನ ನಾವು ನೋಡ್ತಾ ಇದ್ವಿ, ನಮ್ಮ JKVK ನೋಡ್ತಾ ಇದ್ವಿ ಅಂತಂದ್ರೆ 37 ಇರ್ತಕ್ಕಂಥದ್ದು 39ಕ್ಕೆ ಹೋಗ್ಬೋದು. 1 ಅಥವಾ 2 ಡಿಗ್ರಿ ಸೆಂಟಿಗ್ರೇಡ್ ಬೇಸಿಗೆನಲ್ಲಿ ಜಾಸ್ತಿ ಆಗುವಂತ ಸಾಧ್ಯತೆ ಇರುತ್ತೆ, ಯಾಕಂದ್ರೆ ತೇವಾಂಶದ ಕೊರತೆಯಿಂದ. ಮತ್ತೆ ಎರಡನೇದು, ತೇವಾಂಶದ ಕೊರತೆ ಜೊತೆಗೆ ಗಿಡಗಳಿಂದ ಬಾಷ್ಪೀಕರಣ ಅಂತ ಹೇಳ್ತೀವಿಲ್ಲ, ಆ ಟೈಮ್ನಲ್ಲಿ ಗಿಡ ಮರಗಳು ನೀರನ್ನ ಹೀರ್ಕೊಂಡಂತ ನೀರನ್ನ ಗಾಳಿಯ ರೂಪದಲ್ಲಿ ಹೊರಗಡೆ ಸೂಸ್ತವೆ. ಆ ಹೊರ ಸೂಸ್ತುವಂತ ನೀರಿನ ಪ್ರಮಾಣ ಕೂಡ ತಗ್ಗೋ ಕಾರಣದಿಂದ ನಮ್ಗೆ ಈ ಒಂದು ಕೂಲಿಂಗ್ ಏನಾಗಬೇಕಾಗಿತ್ತು, ತಂಪು ಕಡಿಮೆ ಆಗೋದ್ರಿಂದ ಉಷ್ಣಾಂಶದ ಏರಿಕೆ ಆಗ್ತಕ್ಕಂಥದ್ದು ಮಳೆಯ ಕೊರತೆಯ ಸನ್ನಿವೇಶದಲ್ಲಿ ಕಾಮನ್ ಆಗಿರುತ್ತೆ. ಇನ್ನು ಇದು ಕೃಷಿ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ ಅಂತಕ್ಕಂಥದ್ದು, ಬಹುಶಃ ಕೃಷಿ ಮೇಲೆ ಈ ಪರಿಣಾಮವನ್ನು ತಾವು ಗಮನಿಸೋದಾದ್ರೆ, ಒಂದು, ಭೂಮಿನಲ್ಲಿ ತೇವಾಂಶ ಕಡಿಮೆ ಇದೆ. ಎರಡನೇದು, ಉಷ್ಣಾಂಶ ಜಾಸ್ತಿ ಇದೆ. ಉಷ್ಣಾಂಶ ಜಾಸ್ತಿ ಇದ್ದಾಗ ಈಗ ನನ್ನ ದೇಹದೊಳಗಡೆ ನೀರಿನಂಶ ಕಡಿಮೆ ಇದೆ. ನನ್ಗೆ ಉಷ್ಣಾಂಶ ಜಾಸ್ತಿ ಇದ್ದಾಗ ಬೆವರು ಕಿತ್ಕೊಳ್ತಾ ಇರುತ್ತೆ, ಸೆಕೆ ಬರ್ತಾ ಇದೆ ಅಂತಂದ್ರೆ ನನ್ನ ದೇಹದೊಳಗಡೆ ನೀರೇನು ಆಗುತ್ತೆ, ದೇಹದೊಳಗಿನ ನೀರಿನ ಪ್ರಮಾಣ ತಗ್ಗುತ್ತೆ ಅಂತಂದ್ರೆ ಅದೇ ರೀತಿ ಗಿಡದಲ್ಲೂ ಕೂಡ ಬಾಷ್ಪೀಕರಣ ಜಾಸ್ತಿ ಇರುತ್ತೆ, ಕೆಳಗಡೆ ಹೀರ್ಕೊಳ್ಳೋದಕ್ಕೆ ನೀರಿರೋದಿಲ್ಲ. ಹಾಗಾಗಿ ಗಿಡ ಉತ್ತಮವಾಗಿ ಬೆಳಿಲಿಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕಂದ್ರೆ ಯಾವುದೇ ಒಂದು ಬೆಳೆ ಅಥವಾ ಯಾವುದೇ ಒಂದು ಜೀವಿ ಒಂದು ಬೆಳವಣಿಗೆ ಆ ದರವನ್ನ ಕಾಪಾಡ್ಕೋಬೇಕು ಅಂತಂದ್ರೆ ಒಂದು ನಿರ್ದಿಷ್ಟವಾದ ವಾತಾವರಣ ಬೇಕಾಗುತ್ತೆ. ಸೊ ನಿರ್ದಿಷ್ಟವಾದ ವಾತಾವರಣ ಸಿಗದೇನೆ ಈ ಒಂದು ಸ್ಟ್ರೆಸ್ ಅಂತಕ್ಕಂಥದ್ದು ಕ್ರಿಯೇಟ್ ಆದಂತ ಸಂದರ್ಭದಲ್ಲಿ ಬೆಳೆಯ ಬೆಳವಣಿಗೆ, ಇಳುವರಿ, ಗುಣಮಟ್ಟ ಕಡಿಮೆ ಆಗುತ್ತೆ. ಸೊ ಆ ಸಂದರ್ಭದಲ್ಲಿ ಏನಾಗುತ್ತೆ, ಬೆಳೆನಲ್ಲಿ ಒಂದು ನಿರೋಧಕ ಶಕ್ತಿ ಅಂತ ಹೇಳ್ತೀವಲ್ಲ, ಸೊ ಈ ಬೆಳೆ ಯಾವಾಗ ಒಂದು ಕಷ್ಟದ ಸನ್ನಿವೇಶಕ್ಕೆ ದೂಡ್ತೋ ಆವಾಗ ಅದು ಸಸೆಪ್ಟಬಿಲಿಟಿ ಜಾಸ್ತಿ ಆಗ್ತಾ ಹೋಗ್ತಾ ಇರುತ್ತೆ. ರೋಗ ಮತ್ತೆ ಕೀಟಗಳ ಬಾಧೆಗೆ ತುತ್ತಾಗ್ತಕ್ಕಂಥದ್ದು ಜಾಸ್ತಿ ಆಗ್ತಾ ಹೋಗ್ತಾ ಇರುತ್ತೆ. ಈಗ ಈ ಸಂದರ್ಭದಲ್ಲಿ ತಾವು ಗಮನಿಸಿದರೆ ಉಷ್ಣಾಂಶ ಜಾಸ್ತಿ ಇದ್ದು ತೇವಾಂಶ ಕಡಿಮೆ ಇತ್ತು ಅಂದ್ರೆ ರಸ ಹೀರುವಂತ ಕೀಟಗಳ ಬಾಧೆ ಜಾಸ್ತಿ ಆಗ್ತಾ ಹೋಗ್ತಾ ಇರುತ್ತೆ. ಯಾಕಂದ್ರೆ ಕೀಟಗಳು ಕೂಡ ಅವಕ್ಕೂ ಕೂಡ ತೇವಾಂಶ ಜಾಸ್ತಿ ಪ್ರಮಾಣದಲ್ಲಿ ಬೇಕಾಗೋದ್ರಿಂದ ಹೀರುವಂತ ಪ್ರಮಾಣ ಜಾಸ್ತಿ ಆಗುತ್ತೆ. ಈ ಕೀಟ ರೋಗಗಳ ಬಾಧೆ ಕೂಡ ಈ ಸಂದರ್ಭದಲ್ಲಿ ಜಾಸ್ತಿ ಆಗ್ತಾ ಹೋಗ್ತಾ ಇರುತ್ತೆ. ರೈತ ಒಂದು ತೇವಾಂಶದ ಕೊರತೆ ಒಂದ್ ಕಡೆ ಆದ್ರೆ, ಎರಡನೇದು ಗಿಡಗಳ ಬೆಳವಣಿಗೆ ದರ ಕಮ್ಮಿ ಇರುತ್ತೆ, ಮತ್ತೆ ರೋಗ ರುಜಿನಗಳ ಬಾಧೆ ಜಾಸ್ತಿ ಆಗಿ ಅದಕ್ಕೆ ಔಷಧಿ ಮತ್ತೆ ರಾಸಾಯನಿಕಗಳನ್ನ ಏನ್ ಸಿಂಪಡಣೆ ಮಾಡೋದಕ್ಕೆ ಖರ್ಚು ಜಾಸ್ತಿ ಆಗುತ್ತೆ. ಇಳುವರಿ ಕಮ್ಮಿ, ಖರ್ಚು ಜಾಸ್ತಿ ಅಂದಾಗ ರೈತನ ಆದಾಯ ಕೂಡ ತಗ್ಗುತ್ತೆ. ಈ ಒಂದು ಸಂದರ್ಭದಲ್ಲಿ ರೈತ ಸುಸ್ಥಿರತೆಯನ್ನ ಒಂದು ನಿಟ್ಟಿನಲ್ಲಿ ಒಂದು ವೈಜ್ಞಾನಿಕ ಬೆಳೆ ಪದ್ಧತಿಯನ್ನು ಅನಿಸ್ತಕ್ಕಂಥದ್ದು ಬಹಳ ಮುಖ್ಯ. ವೈಜ್ಞಾನಿಕ ಬೆಳೆ ಪದ್ಧತಿ ಅಂದ್ರೆ ಯಾವುದೇ ಬೆಳೆಗಾದ್ರೂ ಕೂಡ ತನ್ನದೇ ಆದ ನಿರ್ದಿಷ್ಟವಾದ ಸಮಯವಿರುತ್ತೆ. ಆ ನಿರ್ದಿಷ್ಟ ಸಮಯ ಯಾವ್ದ್ರ ಮೇಲೆ ಅವಲಂಬಿತ ಆಗಿರುತ್ತೆ ಅಂದ್ರೆ ಅದಕ್ಕೆ ಬೇಕಾಗಿರ್ತಕ್ಕಂಥ ವಾತಾವರಣದ ವಿವಿಧ ಅಂಶಗಳು, ಉಷ್ಣಾಂಶ ಎಷ್ಟಿರ್ಬೇಕು, ಮತ್ತೆ ಹ್ಯುಮಿಡಿಟಿ ತೇವಾಂಶ ಎಷ್ಟಿರ್ಬೇಕು, ಮತ್ತೆ ಗಾಳಿ ಯಾವ ರೀತಿ ಇರಬೇಕು. ಸೊ ಆ ಒಂದು ಅಂಶಗಳ ಮೇಲೆ, ಸೂರ್ಯನ ಕಿರಣ ಎಷ್ಟಿರ್ಬೇಕು, ಆ ಒಂದು ಅಂಶಗಳ ಮೇಲೆ ಬೆಳೆಯ ಬೆಳವಣಿಗೆ ನಿರ್ಧಾರ ಆಗುತ್ತೆ. ಸೊ ಹಾಗಾಗಿ ಬಿತ್ತನೆ ಕಾಲವನ್ನ ನೋಡ್ಕೊಂಡು ನಾವು ಸರಿಯಾದ ಬೆಳೆಯನ್ನ ಅನುಸರಿಸ್ತಕ್ಕಂಥದ್ದು ಬಹಳ ಮುಖ್ಯ. ಈಗ ಆಲ್ರೆಡಿ ನಾವು ಜುಲೈ ತಿಂಗಳನ್ನ ಕೊನೆಯ ಭಾಗದಲ್ಲಿ ಇರೋದ್ರಿಂದ ಜುಲೈ ತಿಂಗಳಿನಲ್ಲಿ ಬಿತ್ತನೆ ಮಾಡ್ಲಿಕ್ಕೆ ಇನ್ನು ಬಹುಶಃ ನಮ್ಗೆ ಅಂತ ಮಳೆಯ ಮುನ್ಸೂಚನೆ ಇಲ್ಲ. ಹಾಗಾಗಿ ಜುಲೈನಲ್ಲಿ ಬಿತ್ತನೆ ಮಾಡೋದು ಕಷ್ಟ ಇದೆ. ನಾವು ಆಗಸ್ಟ್ ಅನ್ನ ಯೋಚನೆ ಮಾಡೋದಾದ್ರೆ, ಈ ವರ್ಷದ ಆಗಸ್ಟ್ ಪರಿಸ್ಥಿತಿಯನ್ನು ಯೋಚನೆ ಮಾಡಿದ್ರೆ, ಆಗಸ್ಟ್ ತಿಂಗಳಿನಲ್ಲಿ ನಮ್ಗೆ ಬಹುಶಃ ಮುಂಗಾರು ಬೆಳೆ ಪ್ರಮುಖವಾಗಿರ್ತಕ್ಕಂಥದ್ದು ದಕ್ಷಿಣ ಕರ್ನಾಟಕ ಭಾಗದಲ್ಲಿ. ದಕ್ಷಿಣ ಕರ್ನಾಟಕ ಭಾಗವನ್ನು ನೋಡಿಕೊಂಡು ನಾವು ಆಗಸ್ಟ್ ಅಲ್ಲಿ ಬಿತ್ತನೆ ಮಾಡಬಹುದಾದಂತ ಬೆಳೆಗಳು ಅಂತ ಯೋಚನೆ ಮಾಡಿದರೆ, ಒಂದು, ರಾಗಿಯನ್ನು ನಮ್ಮಲ್ಲಿ ಪ್ರಮುಖವಾದಂತ ಬೆಳೆ ಆಗುತ್ತೆ. ರಾಗಿ ಯಾಕೆ ಪ್ರಮುಖ ಅಂತಂದ್ರೆ
ಒಂದು ಧಾನ್ಯದ ಇಳುವರಿ ಬರಲಿಲ್ಲ ಅಂದ್ರೂ ಕೂಡ ಮೇವು, ರಾಗಿಯ ಮೇವು ತನ್ನ ದನ ಕರುಗಳಿಗೆ ಬಹಳ ಮುಖ್ಯವಾದಂತ ಅಂಶ ಆಗಿರುತ್ತೆ. ಆಕ್ಚುಲಿ ರೈತನ ಬದುಕಿನಲ್ಲಿ ರಾಸುಗಳ ಪರಿಣಾಮ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಮೇವಿನ ಲಭ್ಯತೆ ಅವಶ್ಯಕತೆಗೆ ಅನುಗುಣವಾಗಿ ನಾವು ರಾಗಿಯನ್ನು ಹಾಕೋತಾನೆ. ರಾಗಿಯನ್ನ ನಾವು ಜುಲೈ ತಿಂಗಳಿನಲ್ಲಿ ಬಿತ್ತನೆ ಮಾಡೋದಾದ್ರೆ ದೀರ್ಘಾವಧಿ ತಳಿಗಳನ್ನ ಬಿತ್ತನೆ ಮಾಡ್ತಾ ಇದ್ವಿ. ಬಹುಶಃ ಈಗ ನಾವು ತಡವಾದಂತ ಸಂದರ್ಭದಲ್ಲಿ ದೀರ್ಘಾವಧಿ ತಳಿಗಳನ್ನ ಬಿತ್ತನೆ ಮಾಡಿದ್ರೆ ಕೊನೆಯ ಹಂತದಲ್ಲಿ ಚಳಿಗೆ ಸಿಗಾಕೊಳ್ಳುತ್ತೆ. ಒಂದು. ಎರಡನೇದು ತೇವಾಂಶದ ಕೊರತೆಯಾಗಿ ಇಳುವರಿಯ ನಷ್ಟವನ್ನು ಅನುಸರಿಸಬೇಕಾಗುತ್ತೆ. ರೈತ ಬಾಂಧವರು ಆಗಸ್ಟ್ ನಲ್ಲಿ ಬಿತ್ತನೆ ಮಾಡೋದಾದ್ರೆ ದಯವಿಟ್ಟು ದೀರ್ಘಾವಧಿ ತಳಿಗಳನ್ನ ಹಾಕಬಾರ್ದು. ಮಧ್ಯಮಾವಧಿ ತಳಿ ಮತ್ತೆ ಅಲ್ಪಾವಧಿ ತಳಿಗಳನ್ನ ಹಾಕ್ತಕ್ಕಂಥದ್ದು ಸೂಕ್ತ. ಮಧ್ಯಮಾವಧಿ ತಳಿನಲ್ಲಿ ನೀವು ಹಾಕೋದಾದ್ರೆ ML 322 ಅಂತಕ್ಕಂಥದ್ದು ಉತ್ತಮವಾದಂಥ ತಳಿ ಇದೆ. ನಿಮ್ಮ ಹತ್ರ ಆಲ್ರೆಡಿ ಬೀಜ ಇರ್ತಕ್ಕಂಥದ್ದು ML 365, GPU 28, GPU 64, KMR 301, KMR 603 ಈ ತರದ ಮಧ್ಯಮಾವಧಿ ತಳಿಗಳ ಲಭ್ಯತೆ ತಮ್ಮಲ್ಲಿ ಇದ್ರೆ ದಯಮಾಡಿ ಆ ಬೀಜಗಳನ್ನ ಬಿತ್ತನೆಗೆ ಬಳಸ್ತಕ್ಕಂಥದ್ದು ಸೂಕ್ತ. ಒಂದು. ಎರಡನೇದು, ನಾವು ರಾಗಿ ಬೇಡ ಪರ್ಯಾಯ ಬೆಳೆಯನ್ನ ಯೋಚನೆ ಮಾಡ್ತೀವಿ ಅಂತಂದ್ರೆ ಬಹುಶಃ ಇವತ್ತು ಸಿರಿಧಾನ್ಯಗಳು ನಮಗೆ ಪ್ರಮುಖವಾದ ಬೆಳೆಯಾಗಿ ಹೊರಹೊಮ್ಮುತ್ತವೆ. ಕಾರಣ ಏನಪ್ಪಾ ಅಂದ್ರೆ ಸಿರಿಧಾನ್ಯಗಳಿಗೆ ಬರ ನಿರೋಧಕ ಶಕ್ತಿ ತಾನಾಗೇ ಇದೆ. ಒಂದು. ಎರಡನೇದು, ಅವಕ್ಕೆ ರೋಗ ರುಜಿನಗಳ ಬಾಧೆ ಕಡಿಮೆ, ಅವುಗಳ ನೀರಿನ ಬೇಡಿಕೆ ತುಂಬಾ ಕಡಿಮೆ ಇರುತ್ತೆ. ಹಾಗಾಗಿ ಸಿರಿಧಾನ್ಯಗಳಲ್ಲಿ ನವಣೆ, ಆರಕ, ಕೊರಲೆ, ಸಾಮೆ ಈ ಬೆಳೆಗಳನ್ನ ನಾವು ಆಗಸ್ಟ್ ತಿಂಗಳಿನಲ್ಲಿ ಬಿತ್ತನೆ ಮಾಡಲಿಕ್ಕೆ ಸಾಧ್ಯತೆ ಇದೆ. ಸಿರಿಧಾನ್ಯಗಳಾದ್ಮೇಲೆ ನಾವು ಯೋಚನೆ ಮಾಡ್ಬೇಕಾಗಿರ್ತಕ್ಕಂಥದ್ದು ದ್ವಿದಳ ಧಾನ್ಯಗಳು. ದ್ವಿದಳ ಧಾನ್ಯಗಳಲ್ಲಿ ಆಗಸ್ಟ್ ಮತ್ತೆ ಸೆಪ್ಟೆಂಬರ್ ತಿಂಗಳಿನಲ್ಲಿ ಬಿತ್ತನೆ ಮಾಡಲಿಕ್ಕೆ ಸೂಕ್ತವಾಗಿರ್ತಕ್ಕಂಥವು ಅಂತಂದ್ರೆ ಅಲಸಂದೆ, ಅವರೆ, ಅದಾದ್ಮೇಲೆ ನಮಗೆ ಇದು ಹುರುಳಿ ಬೆಳೆಯನ್ನ ಬಿತ್ತನೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಇಲ್ಲ ನಾನು ಎಣ್ಣೆಕಾಳು ಕೂಡ ಇವತ್ತು ವಿಶ್ವದಲ್ಲಿ ಎಣ್ಣೆಕಾಳಿನ ಬೇಡಿಕೆ ಕೂಡ ತುಂಬಾ ಇರೋ ಕಾರಣದಿಂದ ಎಣ್ಣೆಕಾಳನ್ನ ನಾನು ಉತ್ಪಾದನೆ ಮಾಡಬೇಕು ಅಂತಕ್ಕಂಥ ರೈತ ಬಾಂಧವರಾದ್ರೆ ಒಂದು ಈ ಭಾಗದಲ್ಲಿ ಉಚ್ಚೆಳ್ಳು ಅಂತಕ್ಕಂಥದ್ದು ಆಗಸ್ಟ್ ಕೊನೆಯ ಭಾಗದಲ್ಲಿ ಅಥವಾ ಸೆಪ್ಟೆಂಬರ್ ನಲ್ಲಿ ಬಿತ್ತನೆ ಮಾಡೋದಾದ್ರೆ ಉಚ್ಚೆಳ್ಳನ್ನ ಬಿತ್ತನೆ ಮಾಡ್ತಕ್ಕಂಥ ಸೂಕ್ತ. ಸ್ವಲ್ಪ ನೀರಾವರಿ ಲಭ್ಯತೆ ಇದ್ದು ಅಥವಾ ಆ ಭಾಗದಲ್ಲಿ ಸೂರ್ಯಕಾಂತಿ ಏರಿಯಾ ಇದ್ರೆ ಸೂರ್ಯಕಾಂತಿ ಅಥವಾ ಸೂರ್ಯಪಾನವನ್ನ ಬಿತ್ತನೆ ಮಾಡ್ಲಿಕ್ಕೂ ಕೂಡ ನಾವು ಯೋಚನೆ ಮಾಡಬಹುದು. ಇವೆಲ್ಲನೂ ಹೊರತುಪಡಿಸಿ ನನಗೆ ಅಟ್ಲೀಸ್ಟ್ ನನ್ನ ದನ ಕರುಗಳಿಗೆ ಮೇವು ಬೇಕಾಗುತ್ತೆ. ಆಕ್ಚುಲಿ ಮೇವನ್ನ ಎಲ್ಲಿಂದನೂ ಕೂಡ ತಂದ್ಕೊಡ್ಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಮೇವಿನ ಬೆಳೆಗಳಿಗೂ ಕೂಡ ಒತ್ತನ್ನು ಕೊಡ್ತಕ್ಕಂಥದ್ದು ಬಹಳ ಮುಖ್ಯ. ಮೇವಿನ ಬೆಳೆಗಳನ್ನ ಕೇಂದ್ರೀಕರಿಸಿ ನಾವು ಮಾತಾಡೋದಾದ್ರೆ ಒಂದು ಅಲ್ಪಾವಧಿನಲ್ಲಿ ಅಂದ್ರೆ 60 ದಿವಸದಲ್ಲಿ 2 ತಿಂಗಳಲ್ಲಿ 2.5 ತಿಂಗಳಲ್ಲಿ ಕಟಾವು ಬರ್ತಕ್ಕಂಥ ಮೇವಿನ ಬೆಳೆಗಳಾದಂತ ಮೇವಿನ ಮುಸುಕಿನ ಜೋಳ, ಫಾಡರ್ ಮೈಜ್ ಅಂತ ಕರಿತೀವಿ, ಮೇವಿನ ಸಜ್ಜೆ, ಮೇವಿನ ಅಲಸಂದೆ, ಮೇವಿನ ಜೋಳ. ಸೊ ಈ ಬೆಳೆಗಳನ್ನ ಕೂಡ ನಾವು 60 ದಿವಸದಲ್ಲಿ ಕಟಾವು ಮಾಡ್ಲಿಕ್ಕೆ ಆಗಸ್ಟ್ ಕೊನೆಯ ಭಾಗದಲ್ಲಿ ಸೆಪ್ಟೆಂಬರ್ ಆಗಸ್ಟ್ ಮತ್ತೆ ಸೆಪ್ಟೆಂಬರ್ ತಿಂಗಳು 2 ತಿಂಗಳಲ್ಲೂ ಕೂಡ ಬಿತ್ತನೆ ಮಾಡ್ಲಿಕ್ಕೆ ಸಾಧ್ಯತೆ ಇದೆ. ತಡವಾದ್ರೂ ಕೂಡ ನಾವು ಈ ಬೆಳೆಗಳನ್ನ ಬಿತ್ತನೆ ಮಾಡಬಹುದು. ಕಾರಣ ಏನಪ್ಪಾ ಅಂದ್ರೆ ನಾವಲ್ಲಿ ಕಾಳುಗಳನ್ನ ಕಟಾವು ಮಾಡ್ಲಿಕ್ಕೆ ಹೋಗೋದಿಲ್ಲ. ನಮ್ಗೆ ಮೇವು ಅಷ್ಟೇ ನಮ್ಗೆ ಆಧಾರ ಆಗಿರೋ ಕಾರಣದಿಂದ ಮೇವಿನ ಬೆಳೆಗಳಿಗೆ ಕೂಡ ಒತ್ತನ್ನು ಕೊಡ್ತಕ್ಕಂಥದ್ದು ಬಹಳ ಮುಖ್ಯ. ಇದರ ಜೊತೆಗೆ ಮೇವಿನ ಕೊರತೆಯನ್ನ ನೀಗಿಸುವಂತ ನಿಟ್ಟಿನಲ್ಲಿ ರೈತರು ಬೇರೆ ಒಂದು ಮೂಲದ ಮುಖಾಂತರ ಕೂಡ ನಾವು ಮೇವನ್ನ ಉತ್ಪಾದನೆ ಮಾಡ್ಲಿಕ್ಕೆ ಒತ್ತನ್ನು ಕೊಡಬೇಕಾಗತ್ತೆ. ಹೈಡ್ರೋಪೋನಿಕ್ಸ್ ಅಥವಾ ಜಲಕೃಷಿ ಅಂತ ನಾವೇನ್ ಕರಿತೀವಿ, ಜಲಕೃಷಿನಲ್ಲಿ ಮೇವನ್ನ ಉತ್ಪಾದನೆ ಮಾಡ್ತಕ್ಕಂಥದ್ದು ಒಂದು ಸಣ್ಣ ತೊಟ್ಟಿನಲ್ಲಿ ಅಜೋಲವನ್ನ ಉತ್ಪಾದನೆ ಮಾಡಿ ಸ್ವಲ್ಪ ಪ್ರಮಾಣದಲ್ಲಿ ಅಜೋಲವನ್ನ ಕೂಡ ನಾವು ಮೇವಾಗಿ ಬಳಸ್ಕೊಳ್ಳಲಿಕ್ಕೆ ಸಾಧ್ಯತೆ ಇರುತ್ತೆ. ಆ ರೀತಿ ಮಾಡ್ಕೊಳ್ತಕ್ಕಂಥದ್ದು. ಮತ್ತೆ ಕಾಳುಗಳನ್ನ, ದವಸ ಧಾನ್ಯಗಳು, ಅವರಲ್ಲಿ ಏನು ವೇಸ್ಟ್ ಕಾಳುಗಳು ಇರ್ತವೆ ಆ ವೇಸ್ಟ್ ಕಾಳುಗಳನ್ನ ನೆನೆ ಹಾಕ್ಬಿಟ್ಟು ಅದನ್ನ ಕೂಡ ನಾವು ಕೊಡೋದ್ರ ಮುಖಾಂತರ ಮೇವಿನ ಕೊರತೆಯನ್ನ ಅಲ್ಪ ಪ್ರಮಾಣದಲ್ಲಿ ನೀಗಿಸಲಿಕ್ಕೆ ಸಾಧ್ಯತೆ ಆಗುತ್ತೆ. ಮತ್ತೆ ಮರಗಳಿಂದ ಸಾಕಷ್ಟು ನಾವು ಸೊಪ್ಪು ಸದರನ್ನ ಸವರ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಯಾವುದು ಅರಳಿ ಮರ ಇರ್ಬೋದು ಅಥವಾ ಬಹಳಷ್ಟು ಎಬ್ಬೇವು ಇರ್ಬೋದು. ಸೊ ಈ ತರದ ಮರಗಳಲ್ಲಿ ಸೊಪ್ಪನ್ನ ಕಡ್ಕೊ ಬಂದ್ಬಿಟ್ಟು ಆ ಸೊಪ್ಪನ್ನ ಕೂಡ ನಾವು ಮೇವಾಗಿ ಬಳಸಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಆ ರೀತಿಯಲ್ಲಿ ಮೇವಿನ ಬೆಳೆಗೆ ಕೂಡ ರೈತ ಒತ್ತು ಕೊಡ್ತಕ್ಕಂಥದ್ದು ಬಹಳ ಮುಖ್ಯ. ದವಸ ಧಾನ್ಯಗಳನ್ನ ಸರ್ಕಾರ ಎಲ್ಲಿಂದನೂ ಖರೀದಿ ಮಾಡಿ ನಾವು ರೈತರಿಗೆ PDS ಮುಖಾಂತರ ಡಿಸ್ಟ್ರಿಬ್ಯೂಟ್ ಮಾಡಬಹುದು. ಮೇವನ್ನ ಡಿಸ್ಟ್ರಿಬ್ಯೂಟ್ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಆ ಕಾರಣದಿಂದ ಮೇವಿನ ಬೆಳೆಗೆ ರೈತರು ಒತ್ತನ್ನ ಕೊಡ್ತಕ್ಕಂಥದ್ದು ಈ ಸಂದರ್ಭಕ್ಕೆ ಬಹು ಅವಶ್ಯಕ. ಈ ಬರವನ್ನ ಕೇಂದ್ರೀಕರಿಸಿ ಕೃಷಿನಲ್ಲಿ ತಳಿಗಳ ವಿಚಾರವನ್ನ ಮಾತಾಡೋದಾದ್ರೆ ಒಂದು, ಆ ತಳಿಗೆ ಬರ ನಿರೋಧಕ ಶಕ್ತಿ ಇರ್ತಕ್ಕಂಥ ತಳಿಯನ್ನ ಅಭಿವೃದ್ಧಿ ಪಡಿಸಬೇಕಾಗುತ್ತೆ. ಒಂದು. ಎರಡನೇದು, ಕಡಿಮೆ ಅವಧಿನಲ್ಲಿ ಕಟಾವು ಬರ್ತಕ್ಕಂಥ ತಳಿಗಳನ್ನ ಅಭಿವೃದ್ಧಿ ಪಡಿಸಬೇಕಾಗುತ್ತೆ. ಸೊ ಈ ಎರಡು. ಮತ್ತೆ ಮೂರನೇದು, ರೋಗ ಕೀಟಗಳ ಬಾಧೆ ಈ ಸಂದರ್ಭದಲ್ಲಿ ಬರ ಸಂದರ್ಭದಲ್ಲಿ ಜಾಸ್ತಿ ಆಗೋ ಕಾರಣದಿಂದ ರೋಗ ಮತ್ತೆ ಕೀಟಗಳ ಬಾಧೆಯನ್ನ ಸಹಿಷ್ಣುತೆಯನ್ನ ಹೊಂದಿರತಕ್ಕಂಥ ತಳಿಗಳನ್ನ ಅಭಿವೃದ್ಧಿ ಪಡಿಸಬೇಕಾಗುತ್ತೆ. ಈ ವಿಚಾರವನ್ನ ಗಮನದಲ್ಲಿಟ್ಕೊಂಡು ಕೃಷಿ ವಿಶ್ವವಿದ್ಯಾನಿಲಯ ಬೆಂಗಳೂರನ್ನ ಗಮನಿಸಿದರೆ ಈಗ ರಾಗಿ ನ್ಯಾಚುರಲ್ ಆಗಿ ಸ್ವಾಭಾವಿಕವಾಗಿ ಬರ ನಿರೋಧಕತೆಯನ್ನ ಹೊಂದಿರತಕ್ಕಂಥ ಬೆಳೆಯಾಗಿದೆ. ಸೊ ಅದರಲ್ಲಿ ML 322 ಅಂತಕ್ಕಂಥ ತಳಿ ಈಗ ರೀಸೆಂಟ್ ಆಗಿ ಬಂದಿರತಕ್ಕಂಥದ್ದು
ಅದು ನಮಗೆ ಮಧ್ಯಮಾವಧಿ ತಳಿಯಾಗಿರೋದ್ರಿಂದ ಬರ ಪರಿಸ್ಥಿತಿಗೆ ಬಹಳ ಸೂಕ್ತವಾದಂಥ ತಳಿಯಾಗಿದೆ. ಸೊ ರಾಗಿನಲ್ಲಿ ಆ ಥರ ಇದೆ. ಇನ್ನು ದ್ವಿದಳ ಜಾತಿಗಳು ಸೇರಿದಂಥ ಬೆಳೆಗಳಲ್ಲೂ ಕೂಡ ಹೆಬ್ಬಾಳ ಅವರೇನಲ್ಲಿ ತಗೊಳ್ಳೋದಾದ್ರೆ HA4 HA5 ಅಂತಕ್ಕಂಥವು ಬರ ಸಹಿಷ್ಣುತೆಯನ್ನ ಅಲ್ಪ ಪ್ರಮಾಣದಲ್ಲಿ ಹೊಂದಿರತಕ್ಕಂಥ ತಳಿಗಳಾಗಿರ್ತವೆ. ಅದ್ರ ಜೊತೆಗೆ ತೊಗರಿನಲ್ಲೂ ಕೂಡ ನಮ್ಗೆ BRG4 ಅಂತಕ್ಕಂಥ ತಳಿಯನ್ನ, ಇವನ್ BRG7 ಅಂತಕ್ಕಂಥ ತಳಿಯನ್ನ ಈಗ ಅಭಿವೃದ್ಧಿ ಪಡಿಸಿದ್ದಾರೆ, 6 ಮತ್ತು 7 ಅಂತಕ್ಕಂಥ ತಳಿ. ಆ ತಳಿಗಳು ಅಲ್ಪಾವಧಿ ತಳಿಗಳಾಗಿದ್ದಾವೆ. ನಾವು ಏನು ಸಾಮಾನ್ಯ ತಳಿಗಳು 150ರಿಂದ 170 ದಿವಸದಲ್ಲಿ ಅಂದ್ರೆ 5.5ರಿಂದ 6 ತಿಂಗಳಲ್ಲಿ ಕಟಾವು ಬರ್ತಾ ಇದ್ದೋ, ಆ ತಳಿಗೆ ಬದಲಾಗಿ 4.25 ತಿಂಗಳಿನಲ್ಲಿ ಕಟಾವು ಬರ್ತಕ್ಕಂಥ ತಳಿಗಳನ್ನ ಅಭಿವೃದ್ಧಿ ಪಡಿಸಿದ್ದಾರೆ. ಆ ತಳಿಗಳನ್ನ ರೈತ ಬಾಂಧವರು ಬಳಸ್ಕೊಳ್ತಕ್ಕಂಥದ್ದು ಬಹಳ ಸೂಕ್ತ ಆಗುತ್ತೆ. ಇದ್ರ ಜೊತೆಗೆ ತಳಿಗಳ ಜೊತೆಗೆ ಬೇಸಾಯ ಕ್ರಮಗಳಲ್ಲೂ ಕೂಡ ರೈತ ಬಾಂಧವರು ಬರ ನಿರೋಧಕತೆಯನ್ನ ಗಿಡಗಳಿಗೆ ತರೋ ನಿಟ್ಟಿನಲ್ಲಿ ಕೆಲವು ಬೇಸಾಯ ಕ್ರಮಗಳನ್ನ ಕೂಡ ಅನುಸರಿಸಲಿಕ್ಕೆ ಒತ್ತನ್ನು ಕೊಡಬೇಕಾಗತ್ತೆ. ಬೇಸಾಯ ಕ್ರಮಗಳಲ್ಲಿ ಪ್ರಮುಖವಾಗಿ ಒಂದು ಪೊಟ್ಯಾಶ್ ಪೋಷಕಾಂಶ ಅಂತಕ್ಕಂಥದ್ದು ಬರ ನಿರೋಧಕತೆಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಪೊಟ್ಯಾಶ್ ಅನ್ನ 1% ಅಂತ ಹೇಳ್ತೀವಿ, ಅಂದ್ರೆ 10 ಗ್ರಾಂ ಪೊಟ್ಯಾಶ್ ಅನ್ನ 1 ಲೀಟರ್ ನೀರಿನಲ್ಲಿ ಕರಗಿಸಿ ಪ್ರಾರಂಭ ಆಗುವಂತ ಹಂತದಲ್ಲಿ ಗಿಡಗಳಿಗೆ ನಾವು ಸಿಂಪಡಣೆಯನ್ನ ಮಾಡೋದಾದ್ರೆ, 1 ಎಕರೆಗೆ ಸುಮಾರು 200 ಲೀಟರ್ ನೀರಿನಲ್ಲಿ ನಾವು ಸಿಂಪಡಣೆಯನ್ನ ಮಾಡೋದಾದ್ರೆ ಬೆಳೆಗೆ ಬರ ನಿರೋಧಕ ಶಕ್ತಿಯನ್ನ ಈ ಪೊಟ್ಯಾಶ್ ಪೋಷಕಾಂಶ ಪೂರೈಸುತ್ತೆ. ಒಂದು. ಎರಡನೇದು, ಬಿತ್ತನೆ ಮಾಡುವಂತ ಸಂದರ್ಭದಲ್ಲಿ ಬಹಳಷ್ಟು ರೈತರಿದ್ದಾರೆ. ಈಗ ಬೆಳೆಗೆ ಮೊದಲನೇ ನಾವು ಬರ ನಿರೋಧಕ ಶಕ್ತಿಯನ್ನ ಕೊಡಬೇಕು ಅಂತಂದ್ರೆ ನಾವು ಕಾಳುಗಳನ್ನ ನೀರಿನಲ್ಲಿ ನೆನೆಸಿ, ಹಾರ್ಡ್ನಿಂಗ್ ಅಂತ ಕರಿತೀವಿ, ಸುಮಾರು 18 ಕಾಳ ರಾಗಿ ಬೆಳೆಯನ್ನು ತೆಗೆದುಕೊಳ್ಳೋದಾದ್ರೆ ಸುಮಾರು 18 ಗಂಟೆಗಳ ಕಾಲ ನೀರಿನಲ್ಲಿ ನೆನೆಸಿ ಆನಂತರ ನೆರಳಿನಲ್ಲಿ ಆರಿಸಿ ಒಣಗಿಸಿ ಆನಂತರ ಬಿತ್ತನೆಗೆ ಬಳಸೋದಾದ್ರೆ ಆ ಬರ ನಿರೋಧಕ ಶಕ್ತಿ ತಾನಾಗೆ ಗಿಡಕ್ಕೆ ಬಂದ್ಬಿಡುತ್ತೆ, ಮೊಳಕೆ ಹೊಡಿತಕ್ಕಂಥ ಸಸ್ಯಕ್ಕೆ ಬಂದ್ಬಿಡುತ್ತೆ. ಸೊ ಆ ರೀತಿಯಲ್ಲಿ ಮಾಡ್ತಕ್ಕಂಥದ್ದು ಎರಡನೇದು. ಮೂರನೇದು, ನಾವು ಮಾಡ್ತಕ್ಕಂಥ, ನಾನು ಆಗ್ಲೇ ಹೇಳ್ದಂಗೆ ಸಂರಕ್ಷಣಾತ್ಮಕ ನೀರಾವರಿ. ಬೆಳೆ ಸಂದಿಗ್ಧ ಹಂತದಲ್ಲಿ ಇದ್ದಂಥ ಸಂದರ್ಭದಲ್ಲಿ ಮಳೆ ನೀರನ್ನ ಸಂರಕ್ಷಣೆ ಮಾಡ್ಕೊಂಡಿದ್ರೆ ಸಂರಕ್ಷಣಾತ್ಮಕ ನೀರಾವರಿನ ಕೊಡ್ತಕ್ಕಂಥದ್ದು ಮತ್ತೊಂದು ತಂತ್ರಜ್ಞಾನ ಆಗುತ್ತೆ. ನಾಲ್ಕನೇದು, ಮಣ್ಣನ್ನ ಆವಾಗ ರಿಪೀಟೆಡ್ ಆಗಿ ಉಳುಮೆ ಮಾಡ್ತಾ ಇದ್ರೆ, ಸ್ವಲ್ಪ ಸಡ್ಲಗೊಳಿಸ್ತಾ ಇದ್ರೆ ಬರ ಇದ್ದಂಥ ಸಂದರ್ಭದಲ್ಲಿ ನೀರು ಆವಿಯಾಗುವಂತ ಪ್ರಮಾಣ ಕಮ್ಮಿ ಆಗುತ್ತೆ, ಮತ್ತೆ ಕೆಳಭಾಗದಿಂದ ಮೇಲ್ಮುಖವಾಗಿ ಬೇರಿನ ವಲಯಕ್ಕೆ ನೀರು ಬರ್ಲಿಕ್ಕೆ ಅನುಕೂಲ ಆಗುತ್ತೆ. ಸೊ ಆ ಕಾರಣದಿಂದ ರಿಪೀಟೆಡ್ ಇಂಟರ್ ಕಲ್ಟಿವೇಶನ್ ಅಂದ್ರೆ ಪುನರಾವರ್ತಿತ ಅಂತರ ಬೇಸಾಯವನ್ನ ಮಾಡೋ ನಿಟ್ಟಿನಲ್ಲಿ ಉತ್ತಮ ಕೆಲಸವನ್ನ ಮಾಡಬೇಕಾಗತ್ತೆ. ಮತ್ತೊಂದು, ರೈತರು ನಾವು ಸಸ್ಯಗಳ ಸಂಖ್ಯೆಯನ್ನ ಕಾಪಾಡ್ತಕ್ಕಂಥದ್ದು. ಸಸ್ಯಗಳು ಜಾಸ್ತಿ ಇದ್ಬಿಡ್ತು ಅಂತಂದ್ರೆ ಒತ್ತೊತ್ತಾಗಿ ನೀವು ಗಿಡಗಳನ್ನ ಹಾಕ್ಬಿಟ್ಟಿದ್ರೆ ಏನಾಗುತ್ತೆ, ಎಲ್ಲಾ ಗಿಡಗಳು ಕೂಡ ತೇವಾಂಶಕ್ಕೆ ಕಾಂಪೀಟ್ ಮಾಡ್ತಾ ಇರ್ತವೆ, ಒಂದಕ್ಕೊಂದು ಇದನ್ನ ಮಾಡ್ತಾ ಇರ್ತವೆ. ಸೊ ನೀವು ಸಸ್ಯಗಳ ಸಂಖ್ಯೆಯನ್ನ ಸರಿಯಾದ ಪ್ರಮಾಣದಲ್ಲಿ ಕಾಪಾಡ್ಕೊಂಡ್ರೆ ಅವಾಗ ಏನಾಗುತ್ತೆ, ನಮ್ಗೆ 10 ಜನಕ್ಕೆ ಊಟ ಇದೆ ಅಂತಂದ್ರೆ 10 ಜನ ಊಟ ಮಾಡಿದ್ರೆ ಸಂತುಷ್ಟವಾಗಿ ಊಟ ಮಾಡಬಹುದಾಗುತ್ತೆ. 10 ಜನ ಊಟ ಇರತಕ್ಕಂಥದ್ದನ್ನ 20 ಜನ ಊಟ ಮಾಡ್ಬೇಕು ಅಂದಾಗ ಕೊರತೆ ಆಗುತ್ತೆ. ಸೊ ಹಾಗಾಗಿ 10 ಜನಕ್ಕೆ ಅಂದ್ರೆ ಸಸ್ಯಗಳ ಸಂಖ್ಯೆ ಎಷ್ಟಿರ್ಬೇಕು, ಶಿಫಾರಸ್ಸಿನ ಸಸ್ಯಗಳ ಸಂಖ್ಯೆಯನ್ನ ಕಾಪಾಡ್ಕೊಳ್ಳೋ ನಿಟ್ಟಿನಲ್ಲಿ ಒತ್ತನ್ನು ಕೊಡಬೇಕು. ಮತ್ತೆ ಹೆಚ್ಚುವರಿ ಸಸ್ಯಗಳನ್ನ ಏನ್ ಕಿತ್ತಾಕ್ತಿರೋ ಅದನ್ನ ಎಲ್ಲೋ ಎಸೆಯೋ ಬದಲು ಭೂಮಿಯ ಮೇಲೆ ಒದಿಕೆ ಮಾಡಿಟ್ಬಿಟ್ರೆ, ಒದಿಕೆ ಮಾಡಿದಂತ ಸಂದರ್ಭದಲ್ಲಿ ಏನಾಗುತ್ತೆ, ತಾನಾಗೆ ತೇವಾಂಶ ಆವಿಯಾಗ್ತಕ್ಕಂಥ ಪ್ರಮಾಣ ಕಮ್ಮಿ ಆಗುತ್ತೆ. ಮತ್ತೆ ಸೂರ್ಯನ ಬೆಳಕು ನೇರವಾಗಿ ಭೂಮಿ ಮೇಲೆ ಬಿದ್ದು ಪ್ರತಿಫಲಿಸಿದಾಗ ಏನಾಗುತ್ತೆ, ಉಷ್ಣಾಂಶ ಜಾಸ್ತಿ ಆಗುತ್ತೆ. ಅದ್ರ ಬದಲು ಒಂದು ಸಸ್ಯ ಒದಿಕೆ ಇತ್ತು ಅಂತಂದ್ರೆ, ಒದಿಕೆ ಇದ್ದಂತ ಸಂದರ್ಭದಲ್ಲಿ ಆ ಮೈಕ್ರೋ ಕ್ಲೈಮೇಟ್, ಸೂಕ್ಷ್ಮ ವಾತಾವರಣ ಅಂತ ಏನ್ ಹೇಳ್ತೀವಿ, ಆ ಸೂಕ್ಷ್ಮ ವಾತಾವರಣದಲ್ಲಿ ಉಷ್ಣಾಂಶದ ನಿರ್ವಹಣೆ ಕೂಡ ಆಗುತ್ತೆ. ಹಾಗಾಗಿ ಬೆಳೆ ಸಂತುಷ್ಟವಾಗಿ ಬೆಳಿಲಿಕ್ಕೆ ಸಂತುಷ್ಟವಾಗಿಲ್ಲದೆ ಇದ್ರೂ ಕೂಡ ಬದುಕಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಆ ಬರ ನಿರೋಧಕ ಶಕ್ತಿಯನ್ನು ಕೊಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಇದ್ರ ಜೊತೆಗೆ ಕಳೆಗಳನ್ನು ತೆಗೆದಕ್ಕಂಥದ್ದು ಕೂಡ ಬಹಳ ಮುಖ್ಯ. ಕಳೆಗಳು ಮಣ್ಣಿನಲ್ಲಿ ಇತ್ತು, ಭೂಮಿನಲ್ಲಿ ಇತ್ತು ಅಂತಂದ್ರೆ ಅವು ಬೆಳೆ ಜೊತೆ ಪೈಪೋಟಿಯನ್ನ ಮಾಡ್ತಾ ಇರ್ತವೆ. ಸೊ ಹಾಗಾಗಿ ಕಳೆಗಳನ್ನ ಕಿತ್ತು ಆ ಕಳೆಗಳನ್ನ ಭೂಮಿ ಮೇಲೆ ಒದಕೆ ಹಾಕೋದ್ರ ಮುಖಾಂತರ ಒಂದು, ನೀರು ಆವಿ ಆಗತ್ತ ಕಡಿಮೆ ಮಾಡ್ಬೋದು. ಎರಡನೇದು, ಉಷ್ಣಾಂಶದ ವಾತಾವರಣದಲ್ಲಿ ಸೂಕ್ಷ್ಮ ವಾತಾವರಣ ಅಂತ ನಾವೇನ್ ಮಾತಾಡಿದ್ವಿ ಅಲ್ಲಿ ಉಷ್ಣಾಂಶದ ನಿರ್ವಹಣೆ ಮಾಡ್ಬೋದು. ಮತ್ತೆ ಮೂರನೇದು, ಆನಂತರ ಬೀಳುವಂತ ಮಳೆ ನೀರನ್ನ ಹರಿದೋಗೋದಿಕ್ ಬಿಡೋದಿಲ್ಲ, ಆದಷ್ಟು ಹೆಚ್ಚಿನ ಪ್ರಮಾಣದಲ್ಲಿ ಭೂಮಿನಲ್ಲಿ ಇಂಗಿಸಿ ಸಂರಕ್ಷಣೆ ಮಾಡ್ಲಿಕ್ಕೂ ಕೂಡ ಅನುಕೂಲ ಆಗುತ್ತೆ. ಸೊ ಆ ನಿಟ್ಟಿನಲ್ಲಿ ರೈತ ಬಾಂಧವರು ಹೆಚ್ಚಿನ ಗಮನವನ್ನು ಹರಿಸ್ತಕ್ಕಂಥದ್ದು ಬಹಳ ಮುಖ್ಯ.